ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಆಗಸ್ಟ್ 30ರಿಂದ ಸೆಪ್ಟೆಂಬರ್ 3ರವರೆಗೆ ಗದಗ ಉತ್ಸವ, ಚಂದ್ರುಪಾಳಿಹಳ್ಳಿ ಮಠ. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗ, ಜಿಲ್ಲಾ ಪಂಚಾಯತ್ ಗದಗ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 3ರವರೆಗೆ ನಗರದ ತೋಂಟದಾರ್ಯ ಸಿದ್ದಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ಹಾಗೂ ಮಾರಾಟ, ಉದ್ಘಾಟನೆ, ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು ಗದಗ ಉತ್ಸವ ಸಮಿತಿಯ ಚೇರ್ಮನ್ ಡಾಕ್ಟರ್ ಚಂದ್ರುಪಾಳಿಹಳ್ಳಿ ಮಠ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಂದೇ ಸೂರಿನಡಿಯಲ್ಲಿ ತಯಾರು ಮಾಡಿದ ವಸ್ತುಗಳನ್ನು ಮಾರಾಟ ಮಾಡಬೇಕು, ಅವುಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕು ಎನ್ನುವುದು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವನ್ನು ಸತತ 24 ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ತೋಂಟದಾರ್ಯ ಮಠದ ಪೀಠಾಧಿಪತಿ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿಗಳು ವಹಿಸಿಕೊಳ್ಳಲಿದ್ದು, ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಕೆ. ಪಾಟೀಲ್ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂಸದ ಬಸವರಾಜ ಬೊಮ್ಮಾಯಿ, ಪಿಸಿ ಗದ್ದಿಗೌಡರ್, ಪ್ರದೀಪ್ ಶೆಟ್ಟರ್, ಸಲೀಂ ಅಹಮದ್, ಸಿಸಿ ಪಾಟೀಲ್, ಜಿಎಸ್ ಪಾಟೀಲ್, ಎಸ್ವಿ ಸಂಕ್ನೂರ್, ಡಾಕ್ಟರ್ ಚಂದ್ರಲಮಾಣಿ, ಶ್ರೀಮತಿ ಕೃಷ್ಣ ಗುಂಜನ್, ಶ್ರೀಮತಿ ಸಿ ಶಿಖಾ, ಸಿಎಸ್ ಯೋಗೇಶ್ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಆಗಸ್ಟ್ 31ರಂದು ಸಾಯಂಕಾಲ ಕೈಗಾರಿಕಾ ನೀತಿ ಕುರಿತು ಶಿವಪುತ್ರಪ್ಪ ಎಚ್. ಹರಿಜನ್ ವಿಚಾರ ಸಂಕಿರಣ ನಡೆಸಿಕೊಡಲಿದ್ದು, ಮಹಿಳಾ ಘಟಕದಿಂದ ಅಡುಗೆ ಸ್ಪರ್ಧೆ, ರಕ್ತದಾನ ಶಿಬಿರ, ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 2ರಂದು ರಫ್ತು ಕುರಿತು ಪಿಎಸ್ ಮಲ್ಲಿಕಾರ್ಜುನ್ ವಿಚಾರ ಸಂಕಿರಣ ನಡೆಸಿಕೊಡಲಿದ್ದಾರೆ. 2019-24ರ ಜವಳಿ ನೀತಿ ಹಾಗೂ 2024-29ರ ಹೊಸ ಜವಳಿ ನೀತಿ ಕುರಿತು ಎಚ್ಎಸ್ ಮಲ್ಲಿಕಾರ್ಜುನ್ ಅವರು ಸಂವಾದ ನಡೆಸಲಿದ್ದಾರೆ ಎಂದರು. ಆಗಸ್ಟ್ 1ರಂದು ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿ ಪ್ರಶಸ್ತಿ ಪ್ರದಾನ ನಡೆಯಲಿದ್ದು, ಸಾನ್ನಿಧ್ಯವನ್ನು ಅನ್ನದಾನೇಶ್ವರ ಸಂಸ್ಥಾನ ಮಠದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿಗಳು ವಹಿಸಿಕೊಳ್ಳಲಿದ್ದು, ಮುಖ್ಯ ಅತಿಥಿಗಳಾಗಿ ಜಯಂತ್ ಅಶೋಕ್ ಹುಂಬರವಾಡಿ, ರಮೇಶ್ ಚಂದ್ರ ಲಹೋಟಿ, ಎಸ್ಪಿ ಸಂಶಿಮಠ್, ಶಂಕರಣ್ಣ ಮುನವಳ್ಳಿ, ರಘು ನಾಯಕ್ ಆಗಮಿಸಲಿದ್ದು, ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಮಲ್ಲಿಕಾರ್ಜುನ್ ಸುರ್ಕೋಡ್, ಶರಣಪ್ಪ ಕುರುಡಗಿ ಪಡೆಯಲಿದ್ದಾರೆ. ಆಗಸ್ಟ್ 3ರಂದು ಶ್ರೇಷ್ಠ ಮಳಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಪಾಟೀಲ್, ಉಮೇಶ್ ನಾಲ್ವಾಡ್, ಈಶ್ವರಪ್ಪ ಮುನವಳ್ಳಿ, ತಾತನಗೌಡ ಪಾಟೀಲ್, ಪ್ರಕಾಶ್ ಉಗ್ಲಾಟದ್, ಅಶೋಕ್ ಪಾಟೀಲ್, ಉಮೇಶ್ ಹುಬ್ಬಳ್ಳಿ, ಮಂಜುನಾಥ್ ವೀರ್ಲಿಂಗಮಠ್, ವಿಜಯಕುಮಾರ್ ಹಿಲೇಮಠ್, ಶಿವಪ್ಪಯ್ಯ ನಾಲ್ವತ್ವಾಡಮಠ್, ದಾನಯ್ಯ ಗಣಾಚಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲ ಟಿವಿ ಮಾಧ್ಯಮಗಳು ಹಾಗೂ ಪತ್ರಿಕಾಗೋಷ್ಠಿಗೆ ನಾನು ನಮ್ಮ ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ತುಂಬ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ 2024 ಗದಗ ಉತ್ಸವದ 2024ನೇ ಕೈಗಾರಿಕಾ ವಸ್ತು ಪ್ರದರ್ಶನ ಹಾಗೂ ಮಾರಾಟ, ಉದ್ಘಾಟನೆ ಹಾಗೂ ಶ್ರೇಷ್ಠ ವರ್ತಕರು, ಶ್ರೇಷ್ಠ ಉದ್ಯಮಿಗಳು ಪ್ರಶಸ್ತಿ ಹಾಗೂ ಸಮಾರೋಪ ಸಮಾರಂಭದ ಗದಗ ಉತ್ಸವದ ಉಪಸಮಿತಿಯ ಚೇರ್ಮನ್ರಾದ ಚಂದ್ರಣ್ಣ ಬಾಳಿಹಳ್ಳಿ ಮಠ ಅವರೇ ಹಾಗೂ ವಾಣಿಜ್ಯೋದ್ಯಮ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ತಾತನಗೌಡ ಪಾಟೀಲ್ ರೇ ಹಾಗೂ ನಮ್ಮ ಗೌರವ ಕಾರ್ಯದರ್ಶಿಗಳಾದ ಪ್ರಕಾಶ್ ಉಗ್ಲಾಟ್ ಅವರೇ ಹಾಗೂ ಕೋಶಾಧ್ಯಕ್ಷರಾದ ಅಶೋಕ್ ಪಾಟೀಲ್ ರೇ, ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆಯ ಹಿರಿಯ ಉದ್ಯಮಿಗಳಾದ ಉಮೇಶ್ ಅಣ್ಣ ಹುಬ್ಬಳ್ಳಿ ಅವರೇ, ಮಂಜುನಾಥ್ ವೀರ್ಲಿಂಗಮಠ ಅವರೇ ಹಾಗೂ ಕಲಾ ಮಿತ್ರರಾದ ಶ್ರೀ ವಿಜಯಕುಮಾರ್ ಹಿರೇಮಠ ಅವರಿಗೆ ಹಾಗೂ ಶಿವಯ್ಯ ನಲವತ್ತಾರು ಮಠ ಅವರೇ, ಹಿರಿಯರಾದ ದಾನಯ್ಯ ಗಣಾಚಾರಿ ಅವರೇ, ಎಲ್ಲರಿಗೂ ನಾನು ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ಈಶ್ವರಿ ಕ್ಲಾಸಿನ ಅಕ್ಕಂದಿರು ಬಂದಿದ್ದಾರೆ, ಅವ್ರಿಗೂ ತುಂಬ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ, ನಮ್ಮ ಗದಗ ಉತ್ಸವದ 2024ರ ವಿವರಣೆಯನ್ನು ನಮ್ಮ ಸಮಿತಿಯ ಉಪಸಮಿತಿಯ ಚೇರ್ಮನ್ ಚಂದ್ರಣ್ಣ ಬಾಳಿಹಳ್ಳಿ ಮಠ ಅವರು ವಿವರವಾಗಿ ಹೇಳ್ತಾರೆ ಅಂತ ತಮ್ಮಲ್ಲಿ ಕೇಳ್ತಾರೆ. ವಾಣಿಜ್ಯೋದ್ಯಮ ಸಂಸ್ಥೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗ, ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಸಮಾರಂಭವನ್ನು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ 24 ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದೆ. ಒಂದೇ ಸೂರಿನಡಿಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಕೈಗಾರಿಕಾ ವಸ್ತುಗಳನ್ನು ಪ್ರದರ್ಶನ ಮಾಡಬೇಕು, ಜೊತೆಗೆ
ಮಾರಾಟ ಮಾಡಬೇಕು, ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಒದಗಿಸಬೇಕು ಅನ್ನೋ ಹಿನ್ನೆಲೆಯಿಂದ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅವರ ಸಹಯೋಗದೊಂದಿಗೆ 24 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಒಂದು ಹೆಮ್ಮೆಯ ಕಾರ್ಯಕ್ರಮ ಮತ್ತು ಎಲ್ಲ ಉದ್ಯಮಿದಾರರಿಗೂ ಕೂಡ ಒಳ್ಳೆಯ ಅವಕಾಶ ಇರತಕ್ಕಂಥ ಒಂದು ಕಾರ್ಯಕ್ರಮ. ಈ ವರ್ಷ 5 ದಿನಗಳವರೆಗೆ 30ನೇ ತಾರೀಕಿನಿಂದ ಉದ್ಘಾಟನೆಗೊಂಡು 3ನೇ ತಾರೀಕಿನವರೆಗೆ ಒಟ್ಟು 5 ದಿನಗಳ ಕಾರ್ಯಕ್ರಮವನ್ನು ಗದಗಿನ ಶ್ರೀ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. 30ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನೆಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ತೋಂಟದಾರ್ಯ ಸಂಸ್ಥಾನ ಮಠ ಇವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ H.K. ಪಾಟೀಲ್ ಸಾಹೇಬರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಭಾಗದ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು PC ಗದ್ದಿಗೌಡರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರದೀಪ್ ಶೆಟ್ಟರ್ ಅವರು, ಸಲೀಂ ಅಹಮದ್ ಅವರು, CC ಪಾಟೀಲ್ರು, CS ಪಾಟೀಲ್ರು ಹಾಗೂ SV ಸಂಕನೂರ್ ಅವರು, ಡಾಕ್ಟರ್ ಚಂದ್ರು ಲಮಾನಿ ಅವರು ಇವರೆಲ್ಲರೂ ಭಾಗವಹಿಸಲಿದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರಿನ ಆಯುಕ್ತರಾದ ಶ್ರೀಮತಿ ಕೃಷ್ಣ ಗುಂಜನ್ ಅವರು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಮಾನ್ಯ ಆಯುಕ್ತರಾದ ಶ್ರೀಮತಿ ಶಿಖಾ ಅವರು ಮತ್ತು ಅಪರ ನಿರ್ದೇಶಕರಾದ ಜವಳಿ ಇಲಾಖೆಯ ಶ್ರೀ CS ಯೋಗೇಶನ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇದೇ ಒಂದು ಸಮಾರಂಭದಲ್ಲಿ PhD ಮಾಡಿ ಡಾಕ್ಟರೇಟ್ ಪದವಿ ಪಡೆದಿರ್ತಕ್ಕಂಥ ಡಾಕ್ಟರ್ ತೇಜ್ ಚೆನ್ನಯ್ಯ ಹಿರೇಮಠ ಅವರು ಕೂಡ ಸನ್ಮಾನವನ್ನು ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಮುನವಳ್ಳಿ ಅವರು ವಹಿಸಿಕೊಳ್ಳಿದ್ದಾರೆ. 31ನೇ ತಾರೀಕಿಗೆ ಶನಿವಾರ ಸಾಯಂಕಾಲ 5 ಗಂಟೆಗೆ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಈ ವಿಚಾರ ಸಂಕಿರಣದಲ್ಲಿ ನಮ್ಮ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಹರಿಜನ್ ಸುಪುತ್ರಪ್ಪನವರು 2020 ಮತ್ತು 25ನೇ ಸಾಲಿನ ಕೈಗಾರಿಕಾ ನೀತಿಯ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಕೊಡಲಿದ್ದಾರೆ. ಮತ್ತು 2ನೇ ತಾರೀಕಿಗೆ ಸೋಮವಾರ ದಿವಸ ಸಾಯಂಕಾಲನೂ ಕೂಡ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಅಲ್ಲಿ ಧಾರವಾಡದ BTCP ಉಪನಿರ್ದೇಶಕರಾದ PS ಮಲ್ಲಿಕಾರ್ಜುನ್ ಅವರು ರಫ್ತು ಮತ್ತು ವಿಚಾರ ಸಂಕಿರಣ ರಫ್ತು ವಿಚಾರದ ಕುರಿತು ಮಾತನಾಡಲಿದ್ದಾರೆ. ಮತ್ತು HB ಪಾಟೀಲ್ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರು 2019 ಮತ್ತು 24ನೇ ಸಾಲಿನ ಜವಳಿ ನೀತಿ ಹಾಗೂ 24-29ನೇ ಸಾಲಿನ ಹೊಸ ಜವಳಿ ನೀತಿ ಕುರಿತು ಸಂವಾದವನ್ನು ಏರ್ಪಡಿಸಲಾಗಿದೆ. ಜೊತೆಗೆ 1ನೇ ತಾರೀಕಿಗೆ ರವಿವಾರ ದಿವಸ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅತಿ ಹೆಮ್ಮೆಯ ಕಾರ್ಯಕ್ರಮ, ಎಲ್ಲ ಉದ್ಯಮದಾರರು ವ್ಯಾಪಾರಸ್ಥರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ಇರ್ತಕ್ಕಂಥ 3 ಜನ ಶ್ರೇಷ್ಠ ವರ್ತಕರಿಗೆ ಮತ್ತು 3 ಜನ ಉದ್ಯಮಿದಾರರಿಗೆ ಶ್ರೇಷ್ಠ ವರ್ತಕ ಮತ್ತು ಶ್ರೇಷ್ಠ ಉದ್ಯಮಿ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಸಮಾರಂಭ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಸಂಸ್ಥಾನ ಮಠ ಆಲಕೇರಿ ಹೊಸಪೇಟೆ ಬಳ್ಳಾರಿ ಅನಂತರಾಶ್ರಮ ಮಠದ ಪೂಜ್ಯರು ವಹಿಸಿಕೊಳ್ಳಿದ್ದಾರೆ. ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಳಗಾವಿನ ಅಶೋಕ್ ಐರನ್ ಗ್ರೂಪ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಜಯಂತ್ ತುಂಬುರವಾಡಿ ಅವರು. ಜಯಂತ್ ತುಂಬುರವಾಡಿ ಅವರು ದೊಡ್ಡ ಉದ್ಯಮದಾರರು. ಅವರು ಸದಾ 10 ಉದ್ಯಮದಾರಗಳಿದ್ದಾವೆ, 1000ಕ್ಕೂ ಹೆಚ್ಚು ಜನ ಅವರಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವತ್ತು ಆ ಕಾರ್ಯಕ್ರಮದ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಧ್ಯಕ್ಷರಾದ ಶ್ರೀ ರಮೇಶ್ ಚಂದ್ರ ಲಹೋಟಿ ಅವರು ಮತ್ತು ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ SP ಸಂಶಿಮಠ ಅವರು, ಅದೇ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು KEB ಸಂಸ್ಥೆಯ ನಿರ್ದೇಶಕರಾದ ಶಂಕರಣ್ಣ ಮುನವಳ್ಳಿ ಅವರು ಮತ್ತು ಹುಬ್ಬಳ್ಳಿಯ ಟೊಯೋಟಾ ಧಾರವಾಡದ ಶ್ರೀ ರಘು ನಾಯಕ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಈಶ್ವರಪ್ಪ ಮುನವಳ್ಳಿ ಅವರು ವಹಿಸಿಕೊಂಡಿದ್ದಾರೆ. ಮತ್ತು ಪ್ರತಿ ವರ್ಷ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು
60ಕ್ಕಿಂತ ಹೆಚ್ಚು ವಯಸ್ಸಾಗಿರತಕ್ಕಂಥ ಹಿರಿಯ ಮಾಜಿ ಅಧ್ಯಕ್ಷರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಕೊಡ್ತಕ್ಕಂಥ ಸಂಪ್ರದಾಯವನ್ನ ಹಾಕೊಂಡು ಬಂದಿದ್ದೇವೆ. ಈ ವರ್ಷ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸುರ್ಕೋಡ್ ಅವರಿಗೂ ಮತ್ತು ಶರಣಪ್ಪ ಕೂಡಿಗೆ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಜೊತೆಗೆ ಶ್ರೇಷ್ಠ ವರ್ತಕರಾಗಿ ಗದಗಿನವರಾದ ಶ್ರೀ ಬಲವಂತ್ ವೆಂಕಟೇಶ್ ಪಾಟೀಲ್ರು ಮತ್ತು ಲಕ್ಷ್ಮೇಶ್ವರದ ಶ್ರೇಷ್ಠ ವರ್ತಕರಾಗಿ ಶ್ರೀ ಮಹದೇವಪ್ಪ ಮಲ್ಲಪ್ಪ ರಗಡಿ ಅವರು ಮತ್ತು ಮುಂಡ್ರಿಗೆಯ ಶ್ರೇಷ್ಠ ವರ್ತಕರಾಗಿ ಅಮೀನ್ ಸಾಬ್ ಅಬ್ದುಲ್ ಸುಖನ್ ಸಾಬ್ ಹೊಸನಳ್ಳಿ ಅವರು ಮತ್ತು ಶ್ರೇಷ್ಠ ಉದ್ಯಮಿಗಳಾಗಿ ಗದಗಿನವರಾದ ಶ್ರೀ ಗೋವಿಂದರಾಜ್ ಮುತ್ತಣ್ಣ ಗುಡ್ಸಾಗರ್ ಅವರು, ಶ್ರೇಷ್ಠ ಉದ್ಯಮಿಗಳಾಗಿ ರೋಣದ ಶ್ರೀ ಸಂಗನಗೌಡ ಗುಡ್ಬಾದ್ಗೌಡ ಪಾಟೀಲ್ರು ಮತ್ತು ನರಗುಂದದ ಶ್ರೇಷ್ಠ ಉದ್ಯಮಿಗಳಾಗಿ ಶ್ರೀ ಸಲೀಂ ಸಾಬ್ ಹೇಗಲ್ಮಡಿ ಅವರು ಈ ವರ್ಷ ಆಯ್ಕೆಯಾಗಿರ್ತಕ್ಕಂಥ ಇವರು ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿಗಾರರು. ಈ ವರ್ಷ ಒಂದು ಸಾಧು ನಾವು ಪರಿಚಯ ಮಾಡಿದ್ದು ಅಂದರೆ ವಿಶೇಷ ಸನ್ಮಾನ ಕಾರ್ಯಕ್ರಮ. ನಮ್ಮ ಜಿಲ್ಲೆಯವರು ಬೇರೆ ರಾಜ್ಯದಲ್ಲಾಗಲಿ ಅಥವಾ ರಾಜ್ಯದ ಬೇರೆ ಭಾಗದಲ್ಲಿ ಉದ್ಯಮವನ್ನು ಮಾಡಿ ಬೆಳಕಿಗೆ ಬಂದಿರತಕ್ಕಂಥವ್ರು. ನಮ್ಮ ರೋಣ ಭಾಗದಾಗಿರ್ತಕ್ಕಂಥ ಶ್ರೀ ಮಹೇಶ್ವರ ಹಿರೇಮಠ ಅವರು ಇವರು ಹೈದರಾಬಾದಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ಉದ್ಯಮವನ್ನು ಮಾಡೋದ್ರ ಜೊತೆಗೆ ದೇಶದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಗಳಿಗೆ ಸಾಕಷ್ಟು ಬಿಡಿಭಾಗಗಳನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಜಿಲ್ಲೆಯವರು ಹೈದರಾಬಾದಿನಲ್ಲಿ ಉದ್ಯಮವನ್ನು ಮಾಡಿ ದೇಶದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಜೊತೆಗೆ ಶ್ರೀ ಪ್ರಕಾಶ್ ಚನ್ನಪ್ಪ ಹಡಪದವರು ಇವರು ಇಲ್ಲೇ ಡಂಬಳದವರು. ಇವರು ಬೆಂಗಳೂರಿನ ಪಿನ್ಯಾ ಇಂಡಸ್ಟ್ರಿಯಲ್ಲಿ ಒಂದು ಇಂಡಸ್ಟ್ರಿಯನ್ನು ಮಾಡಿ ಅಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸತಕ್ಕಂಥವ್ರು. ನಮ್ಮ ಜಿಲ್ಲೆಯವರು ಹೊರಭಾಗದಲ್ಲಿ ಉದ್ಯಮವನ್ನು ಮಾಡಿ ಹೆಸರು ಮಾಡಿರ್ತಕ್ಕಂಥವ್ರನ್ನ ಮತ್ತು ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಇಬ್ಬರು ಉದ್ಯಮಿದಾರರಿಗೆ ಈ ವರ್ಷ ಸನ್ಮಾನ ಮಾಡ್ತಕ್ಕಂಥದ್ದು ವಿಶೇಷ. ಈ ವರ್ಷ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಶೇಷ, ಇದು 1ನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮ. ಇನ್ನು 3ನೇ ತಾರೀಕಿಗೆ ಸಮಾರೋಪ ಸಮಾರಂಭ ಮತ್ತು ಮಳಿಗೆಗಳನ್ನು ಹಾಕಿರ್ತಕ್ಕಂಥ ಎಲ್ಲ ಮಳಿಗೆದಾರರಿಗೆ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗದಗಿನ ಜಿಲ್ಲಾಧಿಕಾರಿಗಳಾದ ಶ್ರೀ ಗೋವಿಂದ ರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ PS ನೇಮಗೌಡ ಅವರು ಮತ್ತು ಜಿಲ್ಲಾ ಪಂಚಾಯಿತಿಯ CEO ಆದ ಶ್ರೀ ಭರತ್ ಅವರು ಮತ್ತು ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಶ್ರೀ ಶಿವಪುತ್ರಪ್ಪನವರು ಮತ್ತು ಜವಳಿ ಇಲಾಖೆ ನಿರ್ದೇಶಕರಾದ HB ಪಾಟೀಲ್ರು ಮತ್ತು KCTV ಬೆಂಗಳೂರು ಮತ್ತು ಗದಗ ಜಿಲ್ಲಾ ನೋಡಲ್ ಅಧಿಕಾರಿಗಳಾದ P ಮಹೇಶ್ ಅವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ವೀರಯ್ಯ ಸ್ವಾಮಿ ಹಿರೇಮಠ ಅವರು ಅವತ್ತು ಆಗಮಿಸಿದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಕೂಡ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಈಶ್ವರಪ್ಪ ಮುನವಳ್ಳಿ ಅವರು ವಹಿಸಿಕೊಂಡಿದ್ದಾರೆ. ಈ 5 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ದಿನ 31ನೇ ತಾರೀಕಿಗೆ ಮಹಿಳಾ ವಿಭಾಗದಿಂದ ವಿಶೇಷ ಕಾರ್ಯಕ್ರಮ ಅವತ್ತಿರುತ್ತದೆ. ಅವತ್ತು ಮಹಿಳಾ ಘಟಕದಿಂದ ಅಡಿಗೆ ಸ್ಪರ್ಧೆ ಮತ್ತು ಈ ವರ್ಷ ರಕ್ತದಾನ ಶಿಬಿರ ಮತ್ತು ಸಂವಾದ ಕಾರ್ಯಕ್ರಮವನ್ನು ಕೂಡ 31ನೇ ತಾರೀಕಿಗೆ ಏರ್ಪಡಿಸಲಾಗಿದೆ. ಈ ಒಂದು 5 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಮಳಿಗೆಗಳಿದ್ದಾವೆ. ವಿಶೇಷವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಉತ್ಪಾದನೆಗಳನ್ನು ಪ್ರದರ್ಶನ ಮಾಡಿ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ ಲಭಿಸಿಕೊಳ್ಳೋದಕ್ಕೆ ಈ ವೇದಿಕೆಯನ್ನು ಎಲ್ಲ ಉತ್ಪಾದಕರು ಉಪಯೋಗಿಸ್ಕೊತಾ ಇದ್ದಾರೆ. ಅದಕ್ಕೆ ಹೆಚ್ಚು ಹೆಚ್ಚು ಜನರು ಬರುವ ಹಾಗೆ ತಾವು ತಮ್ಮ ಪತ್ರಿಕೆ ಮೂಲಕ ಮಾಧ್ಯಮದ ಮೂಲಕ ಪ್ರಚಾರವನ್ನು ಮಾಡಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ಳೋದ್ರ ಜೊತೆಗೆ ಪ್ರತಿದಿನವೂ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಮತ್ತು ಈಗಾಗಲೇ ನಮ್ಮಲ್ಲಿ ಹೆಚ್ಚು ಸ್ಥಳೀಯ ಕಲಾವಿದರಿಗೇ ಅವಕಾಶ ಕೊಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಚೇರ್ಮನ್ರಾದ ಶ್ರೀ ವಿಜಯಕುಮಾರ್ ಹಿರೇಮಠ ಅವರು ಈಗಾಗಲೇ ಅವರ ಜೊತೆಗೆ ಸಾಕಷ್ಟು ಜನ ಹೆಸರನ್ನು ನೋಂದಿಸಿದ್ದಾರೆ. ಇನ್ನೂ ಇಚ್ಛೆ ಪಡ್ತಕ್ಕಂಥವ್ರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತಕ್ಕಂಥವ್ರು ಅವ್ರಿಗೆ ಸಂಪರ್ಕ ಮಾಡಿ ತಮ್ಮ ಹೆಸರುಗಳನ್ನು ಕೂಡ ನೋಂದಾಯಿಸಬಹುದು ಅಂತಕ್ಕಂಥ ವಿಷಯವನ್ನು ತಮ್ಮ ಪತ್ರಿಕೆ ಮೂಲಕ ತಿಳಿಸ್ಬೋದು. ಅಥವಾ ನೇರವಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.